ಮಾಡಬೇಕು, ರ್ಯಾಂಕ್ ತಗೋಬೇಕು ಅಂದ್ರೆ ಸಮಾಜಕ್ಕೆ ಉಪಯೋಗ ಅದು. ಈಗ ಒಬ್ಬ ಡಾಕ್ಟರ್ ಆಗಿರ್ತಕ್ಕಂಥವನೇನು ಡಾಕ್ಟರ್ ಆಗ್ಬಿಟ್ಟು ಅವ್ನ ಮನೆಯವ್ರ ಹೆಂಡತಿ ಮಕ್ಕಳು ಮಾತ್ರ ಇಂಜೆಕ್ಷನ್ ಕೊಡ್ತಾನ? ನೋ, ಎಲ್ಲೋ ಒಬ್ಬನೇ ಒಂದ್ಸರಿ ಇದ್ದಾಗ ಅಷ್ಟೇ. ಅವನ ಸೇವೆ ಏನಿದೆ ಎಲ್ಲರೂ ಅಷ್ಟೇ. ಈಗ ನಾನು ಆಫೀಸರ್ ಆಗಿದ್ದೀನಿ, ಏನು ಆಫೀಸರ್ ಆಗ್ಬಿಟ್ಟು ನನಗೆ ಎರಡು ಬೋರ್ಡ್ ಬಂದ್ಬಿಟ್ಟು ನಾನು ಹೆಂಡತಿ ಮಕ್ಕಳು ಮಾತ್ರ ಸೇವೆ ಮಾಡ್ತಾ ಇದ್ದೀನಿ ನಾನು? ಇಲ್ಲ. ಬೆಳಿಗ್ಗೆ ಅಂದ್ರೆ ನಾನು ಬೆಳಿಗ್ಗೆ 9 ಗಂಟೆ ಬಿಟ್ಟು ರಾತ್ರಿ 9 ಗಂಟೆ ಹೋಗ್ತೀನಿ. ಎಲ್ಲ ನಾನು SC ಜನಗಳ ಸೇವೆಗಳನ್ನು ಮಾಡ್ತಾ ಇದ್ದೀನಿ. ನಿಮ್ಮಂತ ಮಕ್ಕಳಿಗೆ ನಾವು ಊಟ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ನಾನು ಇರೋದೇ ಅದಕ್ಕೋಸ್ಕರ. ನನ್ನ ಕೆಲಸನೇ ಮಕ್ಕಳು ಸ್ಕಾಲರ್ಶಿಪ್ ಕೊಡೋದು, ನಿಮ್ಮ ಮಕ್ಕಳಿಗೆ ಓದಿಸೋದು, ನಮ್ಮನ್ನ ಬಟ್ ಫಂಕ್ಷನ್ ಅಟೆಂಡ್ ಮಾಡೋದು, ನಿಮ್ಗೆಲ್ಲ ಇನ್ಸ್ಪೈರ್ ಮಾಡೋದು, ವಾರ್ಡ್ ಏನೋ ಸಮಸ್ಯೆ ಆದ್ರೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಥದ್ದು. ಈ ರೀತಿ ಇಷ್ಟೆಲ್ಲ ಕಷ್ಟಪಡ್ತಾರೆ. ನಿಮ್ಮಿಂದೆ ಸಾವಿರಾರು ಜನಗಳ ಫಲ ಇದೆ. ಅಡಿಗೆಯವರು ಮಾಡ್ತಾರೆ, DC ನಿಮಗೋಸ್ಕರ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿಗಳು ಪಾಪ 24 ಗಂಟೆ ನಿಗೂರವರೇ, ಮನೆ ಸಿದ್ದರಾಮಯ್ಯನವರು ಎಂತ ದೊಡ್ಡ ಛಲಗಾರರು. ಅವರೇ ತರ ಉದಾಹರಣೆಗೆ SC ಮಾದೇವಪ್ಪನವರು ಅಂತ ಅಂದ್ಬಿಟ್ಟು ನಮ್ಮ ಸೋಷಿಯಲ್ ಮಿನಿಸ್ಟರ್ ಇದ್ದಾರೆ. ಅವರೆಂತ ಬಡತನದಲ್ಲಿ ಬಂದವರು, MBBS ಮಾಡ್ರು ಆಗಿನ ಕಾಲಕ್ಕೆ. ಅವರು ಅಂತ ದೊಡ್ಡ ವ್ಯಕ್ತಿ ಇವತ್ತು ಇಡೀ ಕರ್ನಾಟಕದ ದೊಡ್ಡ ಕ್ಯಾಬಿನೆಟ್ ಮಿನಿಸ್ಟರ್ ಅವರು. ಈ ರೀತಿಯಾಗಿ ನಮ್ಮ ಮುಂದೆನೆ ದೊಡ್ಡ ದೊಡ್ಡ ಉದಾಹರಣೆಗಳು. ಯಾರು ಬೇಡ, ನಿಮ್ಮ ಅಪ್ಪ ಅಮ್ಮನ ಎಷ್ಟು ಶ್ರದ್ಧೆಯಿಂದ ನಿಮ್ಮನ್ನು ಸಾಕಿ ಇವತ್ತು ಈ ಸ್ಥಾನ ಕಳಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಓದುವಂತ ಛಲವನ್ನ ಬೆಳೆಸ್ಕೋಬೇಕು. ಇವತ್ತೇ ಪ್ರತಿಜ್ಞೆ ಮಾಡಿ, ಇಲ್ಲ ಸರ್ ನೀವು ಏನಾರ ಓದಿ ಮಾಡಿ, ಆರ್ಟ್ಸು, ನಾನು ಕಾಮರ್ಸು, ನಾನು ಸೈನ್ಸು, ಕಡಿಮೆ ಬೆಳೆಸ್ಕೋಬೇಡಿ. ನೀವು ಎಲ್ಲಿದ್ದೀರ? ನಾನು ಓದಿರೋದು ಆರ್ಟ್ಸ್ ಅಪ್ಪ, ನಾನು BA ಓದಿರ್ತಕ್ಕಂಥವ್ರು. ನಾನು ಏನೆಲ್ಲ MBBS ಮಾಡ್ಬೇಕಾ? ಎಲ್ಲ ಇಂಜಿನಿಯರಿಂಗ್ ಮಾಡ್ಬೇಕಾ? ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್? ನೀನು ಎಲ್ಲಿರ್ತೀಯೋ ಅಲ್ಲಿ ಶೂನ್ಯದಲ್ಲೂ ಸಂತೋಷವಾಗಿರ್ತಕ್ಕಂಥ ಒಂದು ಮನೋಭಾವ ಬೆಳೆಸಬೇಕು. ಇವತ್ತು ನೋಡಿ, ಇವತ್ತು ನಿಮ್ಮ ಮನೆ ಸುತ್ತಮುತ್ತ ಒಂದು ತಿಂಗಳಿಗೆ ಅವ್ರಿಗೆ 15-20 ಸಾವಿರ 30 ಸಾವಿರ ಸಂಬಳ ಬರ್ತದೆ. 30 ಸಾವಿರ 40 ಸಾವಿರ 50 ಸಾವಿರ ಆದ್ರೆ ಅವ್ರ ಮನೆ ನೆಮ್ಮದಿರಲ್ಲ. ಯಾಕೆಂದ್ರೆ ಮನಸ್ಸು ಕಂಟ್ರೋಲ್ ಇಲ್ಲ ಅವ್ರಿಗೆ. ಸಂಜೆ ಹೋಗೋದು, ಮನಸ್ಸು ಕಂಟ್ರೋಲ್ ಮಾಡೋಕ್ಕೋಸ್ಕರ ಒಂದೇ ಒಂದು ಡ್ರಿಂಕ್ಸ್ ಮಾಡೋದು, ಮತ್ತೆ ಸಿಗರೇಟ್ ಸೇರೋದು, ದುಶ್ಚಟಗಳು ಬಲಿಯಾಗೋದು. ಯಾಕೆ ಮನಸ್ಸು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬಂದೇ ಇತ್ತು ಅವನಿಗೆ. ಅದರಲ್ಲೂ ಎಸ್ಪೆಷಲಿ ಗಂಡು ಮಕ್ಕಳೇ ಜಾಸ್ತಿ. ಏನೋ ದೊಡ್ಡ ಜವಾಬ್ದಾರಿ ಇದೆ ಅನ್ನೋ ರೀತಿಯಲ್ಲಿ ವರ್ತಿಸಿ ಅವರು ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾರೆ. ಹೆಣ್ಮಕ್ಳುಗಳು ದುಶ್ಚಟಗಳ ಬಲಿ ಆಗ್ತಕ್ಕಂಥ ಕಡಿಮೆ, ಯಾಕೆಂದ್ರೆ ಜವಾಬ್ದಾರಿ ಕಡಿಮೆ ಅಂತ ಒಂದು ಅಡೆಪಟ್ಟು. ಇತ್ತೀಚೆಗೆ ಹೆಣ್ಮಕ್ಳಿಗೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತೇಳಿ ಅದು ಏನ್ ಮಾಡ್ತದೆ ಅಂದ್ರೆ ನಿಮ್ಮ ಯೋಚನಾ ಶಕ್ತಿ ನಿಲ್ಲಿಸ್ಬಿಡ್ತದೆ. ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು, ಮತ್ತೆ ನಮ್ಮ ಏನು ನಾವು ಮಾದಕ ವಸ್ತು ಹೆಸರುಗಳಾದ್ರೆ ಅದೇನ್ ಮಾಡ್ತದೆ, ನಮ್ಮ ಯೋಚನಾ ಶಕ್ತಿ ನಿಲ್ಲಿಸಿದಾಗ ನಮ್ಮ ನಿದ್ದೆ ಬಂದಂಗಾಗಿ ಒಂದು 5 ಗಂಟೆ 6 ಗಂಟೆ ನಮ್ಗೆ ಏನು ಯೋಚನೆ ಮಾಡೋಕ್ಕಾಗ ನಿಮ್ಮದೇ ನಿದ್ದೆ ಮಾಡೋದು. ಆಮೇಲೆ ಬೆಳಿಗ್ಗೆ ಎದ್ದು ಒಂದು ಕೆಲಸಕ್ಕೆ ಹೋಗೋದು. ತಿರ್ಗಾ ಬೆಳಿಗ್ಗೆ ಮಧ್ಯಾಹ್ನ ವರ್ಷ ತಲೆ ಕೆಡ ಹೋಗ್ತದೆ, ಅದು ನೋಡಿ ಸುತ್ತಮುತ್ತ ಸಂಜೆ ವರ್ಷಕ್ಕೆ ಬಿಡ್ಬೋದು. ಈ ತರ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬಾರ್ದು. ದೃಢ ಮನಸ್ಸಿರಬೇಕು. ನಿನಗೆ 20 ಸಾವಿರ ಸಂಬಳ ಬರಲಿ, ನಿಮ್ಮದೇ ಜೀವನ ಮಾಡ್ತಿರ್ಬೇಕು. ಇವು ನಮ್ಮ ಆಫೀಸ್ನಲ್ಲಿ ಎಷ್ಟೋ ಜನಕ್ಕೆ ತಿಂಗಳಿಗೆ 15-16 ಸಾವಿರ ಸಂಬಳ, ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ. ನನಗಿಂತಲೂ ಸಂತೋಷವಾಗಿದ್ದಾರೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು, ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ನನಗಿಂತಲೂ ಬರೀ 12 ಸಾವಿರ ಸಂಬಳ, 15 ಸಾವಿರ ಸಂಬಳ, ಹಂಗೆ ಬದುಕಬೇಕು. ಇನ್ನು ಕೆಲವರಿಗೆ 50 ಸಾವಿರ, 1 ಲಕ್ಷ, 3 ಲಕ್ಷ ಸಂಬಳ ಬರ್ತದೆ. ಅವ್ರ ಮನೆ ನೆಮ್ಮದಿ ಇಲ್ಲ, ಮನಸ್ಸು ಕಂಟ್ರೋಲ್ ಇಲ್ಲ. ಆ ಮನಸ್ಸು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನ ಕಲ್ತ್ಕೊಬೇಕು. ಕೊನೆಯದಾಗಿ ನಿಮ್ಗೆ ಇನ್ನೊಂದು ಜೀವಂತ ಉದಾಹರಣೆ, ವಿಲ್ಮಾ ರುಡಾಲ್ಫ್ ಅಂತ ಅಮೆರಿಕದವರು. ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿತ್ವದ ಒಂದು ಮಹಿಳೆಯವರು ವಿಲ್ಮಾ ರುಡಾಲ್ಫ್ ಅಂತ. ಅಮೆರಿಕದಲ್ಲಿ 1930ರಲ್ಲಿ ಅವರು ಹುಟ್ಟಿದ್ದವರು. ಹುಟ್ಟಿದ ತಕ್ಷಣ ಆ ಮಗು ಅಂಗವಿಕಲಾಯಿತು. ಪೋಲಿಯೋ ಅಟ್ಯಾಕ್ ಆಗೋದು. ಪೋಲಿಯೋ ಅಟ್ಯಾಕ್ ಆಗಿದ ತಕ್ಷಣ 1 ವರ್ಷ 6 ತಿಂಗಳು ಕರ್ಕೊಂಡು ತೋರಿಸು ಡಾಕ್ಟರ್ಗೆ. ಇನ್ನು ಈ ಮಗು, ಡಾಕ್ಟರ್ ಹೇಳಿದ್ರು ಈ ಮಗು ಇನ್ನು ಜೀವಮಾನದಲ್ಲಿ ನಡೆಯಲ್ಲ, ಇನ್ನು ಬಿಟ್ಬಿಡಿ, ಈ ಮಗು ನಡೆಯಲ್ಲ, ಕನಸಿಂದ ಬಿಟ್ಬಿಡಿ ಅಂತ. ಸುಮಾರು ಅವರ ಮನೆಯಲ್ಲಿ 8 ಜನ ಮಕ್ಕಳುಗಳು ಅವ್ರಿಗೆ. ಬಹಳಷ್ಟು ಜನ ಎಲ್ಲ ಸೋದರಿಯರೆಲ್ಲ ಇದ್ರು ಅವ್ರಿಗೆ. ಅವ್ರಿಗೆ 6ನೇದು 7ನೇದು ವಿಲ್ಮಾ ರುಡಾಲ್ಫ್ ಅಂತ ಅಮೆರಿಕದ. ಸರಿ, ಆದ್ರೂ ಈ ಮಗುಗೆ ಪಾಪ, ಈ ಮಗು ವಸ್ತಿಲಲ್ಲಿ ನಿಂತ್ಕೊಂಡು ಹೊರಗಡೆ ಎಲ್ಲ ಆಟ ಆಡೋದನ್ನು ನೋಡೋದು. ಇದಕ್ಕೆ ನಡೆಯಕ್ಕಾಗ್ತಿಲ್ಲ. ಅಲ್ಲೆಲ್ಲ ಆಟ ಆಡ್ತಾ ಇರೋರು ಬಹಳ ಕಷ್ಟ, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮಗು ಬೇರೆ ಓಡಾಡ್ತಾ ಇರ್ತದೆ, ಬೇರೆಯವರೆಲ್ಲ ಪ್ರಪಂಚ ನೋಡ್ತಾ ಇರ್ತಾರೆ. ನನ್ನ ಕೈ ಆಗಲ್ಲ ಅಂದಾಗ ಇಷ್ಟು ದುಃಖ ಆಗ್ಬೋದು ಆ ಮಗುಗೆ. ಪಾಪ ಆ ಮಗುಗೆ ಎಲ್ಲೋ ನಾನು ಸಾಧನೆ ಮಾಡ್ಬೇಕು ಅಂತ ಇತ್ತು, ಬಿಟ್ಟಿಲ್ಲ ಆ ಮಗು. ಅವರಪ್ಪ, ಅವರಪ್ಪ ಮತ್ತೆ ಅವ್ರ ಅಕ್ಕದಿರು ಎಲ್ಲ ಏನ್ ಮಾಡಿದ್ರು, ಹಿಂಗಾದ್ರು ಮಾಡಿ ನಾವೆಲ್ಲ ಚೆನ್ನಾಗಿದ್ದೀವಿ, ಅಯ್ಯೋ ವಿಲ್ಮಾ ರುಡಾಲ್ಫ್ ಆಗೋದಿಲ್ಲ ಅಂತ ಅವ್ರ ಕಾಲಿಗೆ ಎಣ್ಣೆ ಇರ್ತಕ್ಕಂಥದ್ದು, ಅವಳು ಎದ್ದು ಓಡಾಡ್ಸಕ್ಕೆಲ್ಲ ಟ್ರೈ ಮಾಡಿದ್ರು. ಬಿದ್ದೋಗ್ಬಿಡೋದು ಮಗು. ಸುಮಾರು 1 ವರ್ಷ 2 ವರ್ಷದಿಂದ ಬಂದಾಗ ನಿಧಾನವಾಗಿ ಒಂದು ಹೆಜ್ಜೆಗಳನ್ನ ಹಾಕಕ್ಕೆ ಶುರು ಮಾಡ್ತಾ ಮಗು. ಅಂದ್ರೆ ನಿಧಾನವಾಗಿ ಗೋಡೆಗಳು ಇಟ್ಕೊಂಡು ಹೇಗೆ ಬಂತು. 5ನೇ ವಯಸ್ಸಿಗೆ ಎದ್ದು ನಿಂತ್ಕೊಳ್ಳೋಕ್ಕೆ ಬಂತು. 6ನೇ ವಯಸ್ಸಿಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಬರೋ ವರ್ಷಕ್ಕೆ ಆ ಮಗು ನಿಧಾನವಾಗಿ ಗೋಡೆಗಳನ್ನ ಬಿಟ್ಟು ನಿಧಾನ ನಡೆಯುತ್ತಾ ಆಯ್ತು. 7ನೇ ವಯಸ್ಸು ನೋಡ್ತಾರೆ, ಆ ಮಗು ಹೋಗಿ ಎಲ್ಲ ಜೊತೆ ಆಟ ಆಡ್ತಾ ಇದೆ. ಎಲ್ಲಿ ಬಂತು ಗೊತ್ತಿಲ್ಲ ಛಲ. ಅದೇನು ಅಂಗಡಿತಾ ಇರಲ್ಲ, ಕ್ಲಿಪ್ ಹಾಕಿರೋ ಗೊತ್ತಲ್ಲ, ಕಾಲು ಇದಾದಾಗ ಅದಕ್ಕೆ ಒಂದು ಕ್ಲಿಪ್ ಕೊಡ್ತಾರೆ. ಒಂದು ಅದೇನೋ ಅದಕ್ಕೆ ಮೆಡಿಕಲ್ ಒಂದಿದೆ, ಅದನ್ನ ಹಾಕೊಂಡು ನಡೆಯೋದು. ಹಂಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಅದಕ್ಕೆ ಯಾರೋ ಒಬ್ರು ದೈಹಿಕ ಶಿಕ್ಷಕ PT ಮಾಸ್ಟರ್ ಸಿಕ್ಕಿದ್ರು ಅವ್ರಿಗೆ. ಭಾರ ಮಾಡ್ಕೊಂಡು ಅವ್ರ ಛಲವನ್ನು ತುಂಬಿ ಆ ಹುಡುಗಿನ ಸುಮಾರು 13ನೇ ವಯಸ್ಸು ಬರೋದು, ಹೈಸ್ಕೂಲ್ ಬರೋಷ್ಟು 14ನೇ ವರ್ಷಕ್ಕೆ ಬರೋ ವರ್ಷಕ್ಕೆ
ಆ ಹುಡುಗಿ ಓಡಕ್ ಶುರು ಮಾಡೋದು, ನಡೆಯಕ್ಕೆ ಶುರು ಮಾಡೋದು, ನಡೆಯೋದಾದ್ರೆ ಓಡಕ್ ಶುರು ಮಾಡೋದು. ಫುಟ್ಬಾಲ್ ಆಡ್ತಾ ಇದ್ರು, ವಾಲಿಬಾಲ್ ಆಡ್ತಾ ಇದ್ರು. ಸರಿ, ಅವಳಿಗೆ ಫುಟ್ಬಾಲ್ ವಾಲಿಬಾಲ್ ಯಾಕೆ ಕೊಡ್ಸಲ್ಲ, ನಾನು ಓಡ್ಬೇಕು. ಅವಳು ಏನಾಗಿ ಚಿಕ್ಕಂದ್ರೆ ಏನಾಗಿತ್ತು, ಅವಳಿಗೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ. ಅವಳಿಗೆ ಏನ್ ಚಲ ಅಂತಂದ್ರೆ ನಾನು ಏನಾರ ಮಾಡಿ ಓಡ್ಬೇಕು 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 ಅಂತೇಳಿ ಓಡುದು 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 ಓಡುದು. ನಿಮ್ ನೆನಪಿರ್ಲಿ, 2 ತರ ಒಲಿಂಪಿಕ್ಸ್ ಐತೆ. ಹೆಂಗೆ ನೋಬೆಲ್ ಬಹುಮಾನ ಅತ್ಯಂತ ದೊಡ್ಡ ಬಹುಮಾನವೋ, ಆಟಗಳಲ್ಲಿ ಒಲಿಂಪಿಕ್ಸ್ ಅಂತದ್ದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ. ಗೊತ್ತಲ್ಲ, 4 ವರ್ಷ ಒಂದ್ಸಲ ನಡೀತದೆ. 2022 ನಡೆಯುತ್ತೆ, 24 28ಕ್ಕೆ ನಡೆಯುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, 1956ನೇ ಒಲಿಂಪಿಕ್ಸ್ ಅಲ್ಲಿ 2 ತರ ಒಲಿಂಪಿಕ್ಸ್ ಇದೆ. ಪ್ಯಾರಾಲಿಂಪಿಕ್ಸ್ ಅಂತ ಒಂದು, ಒಲಿಂಪಿಕ್ಸ್ ಅಂತ ಒಂದು. ಪ್ಯಾರಾಲಿಂಪಿಕ್ಸ್ ಅಂದ್ರೆ ಏನು? ಅಂಗವಿಕಲರಿಗೆ, ವಿಕಲಚೇತನರಿಗೆ, ಕೈಕಾಲಿಂದೇ ಇರೋರಿಗೆ, ಕಣ್ಣಿಂದೇ ಇರೋರಿಗೆ, ಈ ತರದವರಿಗೆ ಮಾಡ್ತಕ್ಕಂಥದ್ದು ಒಂದು ಒಲಿಂಪಿಕ್ಸ್. ಅದು ಬರೀ ಅವರೇ ಇರ್ತಾರೆ. ಮಾಮೂಲು ಒಲಿಂಪಿಕ್ಸ್ ಅಂದ್ರೆ ಚೆನ್ನಾಗಿ ಗಟ್ಟಿಯಾಗಿರ್ತಕ್ಕಂಥ ಬೇರೆ ಬೇರೆ ದೇಶ ಸಾಧನೆ ಮಾಡಿರ್ತಕ್ಕಂಥವ್ರು ಮಾಡ್ತಾರೆ. ಇವರು ಪ್ಯಾರಾಲಿಂಪಿಕ್ಸ್ ಹೋಗಿಲ್ಲ. ವಿಲ್ಮಾ ರುಡಾಲ್ಫ್ ಯಾವ್ದ್ರಲ್ಲಿ ಹೋಗಿದ್ದವರು? ಒಲಿಂಪಿಕ್ಸ್ ಅಲ್ಲಿ ಹೋಗಿ 1956 2 ಚಿನ್ನದ ಪದಕ. ಇನ್ನೂ ಸಮಾಧಾನ ಆಗಲಿಲ್ಲ ಅವರಿಗೆ. 1956 ರಿಲೇದಲ್ಲಿ 1960ರಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಅಲ್ಲಿ ಅವರು 4 ಚಿನ್ನದ ಪದಕ ದೊಡ್ಡ. ಇಲ್ಲಿವರೆಗೂ ಇಡೀ ಇತಿಹಾಸದಲ್ಲಿ ಆ ತರ ಒಂದು ಇದು 4 ಒಲಿಂಪಿಕ್ಸ್ ಚಿನ್ನ ತಗೊಂಡಿರ್ತಕ್ಕಂಥ ಮಹಿಳೆ ಇಲ್ಲವೇ ಇಲ್ಲ. ಅದು ಎಂಥದ್ದು? ಚಿಕ್ಕಂದಲ್ಲಿ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರೀತಿ ಸಾಧ್ಯ ಮಾಡ್ತಾರೆ. ಎಂತ ಛಲ ಇರಬೇಕು ಅವ್ರಿಗೆ. ನಾವು ಕೈ ಕಾಲೆಲ್ಲ ಚೆನ್ನಾಗಿರೋರು, ಕಣ್ಣೆಲ್ಲ ಚೆನ್ನಾಗಿರೋರು, ಆರೋಗ್ಯ ಇಷ್ಟ ಚೆನ್ನಾಗಿದೆ, ನಮ್ಮ ಹಿಂದೆ ಇಷ್ಟು ಸಪೋರ್ಟ್ ಇದೆ, ನಿಮ್ಗೋಸ್ಕರ ವಾಡಲಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಇಷ್ಟೆಲ್ಲ ಇದ್ದು ನಾವೀಗ ಎಂತ ಸಾಧನೆ ಮಾಡಬೇಕು ಅಲ್ವಾ? ಸಾಧನೆ ಮಾಡೋರಿಗೆ 100 ಕ್ಷೇತ್ರ. ನಮ್ಮ ಹಳ್ಳಿಗಳ ಕಡೆ ಒಂದು ಕತೆ, ಒಂದು ಗಾದೆ ಹೇಳ್ತಾರೆ, ಉಣಿಲಾದವ್ರಿಗೆ ನೆಲ ಡೊಂಕು. ಅಯ್ಯೋ ನನ್ನ ಆರ್ಟ್ಸು, ಅಯ್ಯೋ ನನ್ಗೆ ಇಂಗ್ಲೀಷ್ ಬರಲ್ಲ, ಅಯ್ಯೋ ನನ್ನ ಸೈನ್ಸು, ನನ್ನ ಸೈನ್ಸಲ್ಲಿ ಕಡಿಮೆ ಆಗೋದು. ನೋ, ನೀನು ಎಲ್ಲಾರು ಇರು, ಅಲ್ಲಿಂದಲೇ ನೀನು ಶೂನ್ಯದಿಂದಲೇ ನಿನ್ನ ಸಾಧನೆ ಪ್ರಾರಂಭ ಮಾಡಬೇಕು. ಆ ಥರ ಒಂದು ಛಲವನ್ನು ಬೆಳೆಸ್ಕೊಂಡ್ರೆ ನೀವು ಅವಾಗ ಏನು ಮಾಡ್ಬೋದು? ನೀವು ಅತ್ಯುನ್ನತವಾದ ಸಾಧನೆಯನ್ನು ಮಾಡ್ಬೋದು. ಹಾಗಾಗಿ ಯಾವ ಥರ ಮಾರ್ಕ್ಸ್ ಆಗಬೇಕು ಅಂತ ಹೇಳಿದ್ದಾರೆ ಗೊತ್ತಲ್ಲ? 90 85 ಮೇಲೆ ಇದ್ರೆ ಮಾತ್ರ ಅಕ್ಸೆಪ್ಟ್. ಏನು ಮಾಡೋಣ, ಎಲ್ಲರೂ ಕೂಡ 85 ಮೇಲೆ ತರಬೇಕು. ನೀವೆಲ್ಲ 50 ಮಾರ್ಕ್ಸು 60 ಮಾರ್ಕ್ಸ್ ತಗೊಳಕ್ಕೆಲ್ಲ ಬಂದಿರ್ತೀವಿ. ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಅವಳು ಕೂಡ ನಿಮ್ಮ ಫ್ರೆಂಡು ಯಾರೋ ವಿನೂತನೋ, ಇನ್ನೊಬ್ಬಳು ಸರಸ್ವತಿನೋ, ಸರೋಜನೋ, ಅವಳಿಗಿನ ಅಪ್ಪ ಅಮ್ಮನ ಜೊತೆ ಆರಾಮಾಗಿ ನಿಂತ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು, ಧಾರಾವಾಹಿ ನೋಡ್ಕೊಂಡು, ಸಿನಿಮಾ ನೋಡ್ಕೊಂಡು, ಎಂಜಾಯ್ ಮಾಡ್ಕೊಂಡು, ನಾಮಕರಣ ಮದುವೆ ಮುಂಚೆ ಎಲ್ಲ ಮಾಡ್ಕೊಂಡು ಅವಳು 60 ಆದ್ರೆ ಪಾಪ ಎಲ್ಲಾ ತ್ಯಾಗ ಮಾಡಿ ನೀನು ಅಷ್ಟು ದೂರಿಂದ ಬಂದು ಹಾಸ್ಟೆಲ್ ಓದಕ್ಕೋಸ್ಕರನೇ ಇದ್ದು ನೀನು 60 ತಗೊಂಡೇ ಪ್ರಯತ್ನ. ನೋ, ನೀನು 85 ಮೇಲೆ ಪ್ರತಿಯೊಬ್ಬರು ಕೂಡ ಇವತ್ತಿಂದ ಶುರು ಮಾಡಿ. ಇನ್ನೂ 1 ತಿಂಗಳಿದೆ ನಿಮ್ಗೆ ಎಕ್ಸಾಮು. ಎಲ್ಲರೂ 85 ಮಾರ್ಕ್ಸ್ ಮೇಲೆ ತಗೊಂಡ್ರೆ ಮಾತ್ರ ನಮಗೆ ಸಮಾಧಾನ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬೋಧಿಸತ್ವ ಅಂಬೇಡ್ಕರ್ ಅವರಿಗೆ ಸಮಾಧಾನ ಆಗುತ್ತೆ. ಅವರೆಲ್ಲ ಸೇರಿ ಈ ದೇಶ ಕಟ್ಟಿದ್ದಾರೆ. ನೆನಪಿಲ್ಲಿ ನಿಮಗೆ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ರಮಾಬಾಯಿ ಅವರು, ಜ್ಯೋತಿಬಾ ಫುಲೆ ಅವರು, ಇನ್ನೊಬ್ರು ಯಾರು? ಜ್ಯೋತಿಬಾ ಫುಲೆ ಅವರು ಹೇಳ್ತಿ ಸಾವಿತ್ರಿಬಾಯಿ ಫುಲೆ, ಪ್ರಪ್ರಥಮ ಮಹಿಳಾ ಶಿಕ್ಷಕಿ. ಸಗಣಿ ಓಡಿಸ್ಕೊಂಡು ತಾಯಿ, ಮಹಾತಾಯಿ, ಎಂತ ಪುಣ್ಯ ಅವ್ರು ಅದೇ ಸಾಧನೆ ಕಂಡ್ರಿ. ಏನು ಅವ್ರ ಸಾವಿತ್ರಿಬಾಯಿ ಫುಲೆ ಅವರಿಗೆ, ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ 1 ತಿಂಗಳಿಗೆ 2 ಕೋಟಿ ಬಂದಿತ್ತು ಸಂಬಳ. 2 ಕೋಟಿ ಅಂತ ಏನಾದ್ರು ಇತಿಹಾಸದಲ್ಲಿ ಏನು ಇಲ್ಲ. ಅವರು ಎಲ್ಲ ಪಾಠ ಮಾಡಕ್ ಹೋಗ್ಬಾರ್ದು. ಆ ಸ್ಪೃಶ ಮಕ್ಕಳಿಗೆ, ಆ ಕೀಳು ಜಾತಿ ಮಕ್ಕಳಿಗೆ ಅಕ್ಷರ ಕಲಿಸ್ಬೇಡ ಅಂತ ಹೇಳಿದಾಗ ಹೆಣ್ಮಕ್ಳಿಗೆ ಅಕ್ಷರ ಕಲಿಸ್ಬಾರ್ದು. ನೀನ್ ಯಾರು ಕಲ್ಸಕ್ಕೆ? ಇಲ್ಲ, ನಾನು ಕಲ್ಸಕ್ಕೆ ಕಲಿಸ್ತೀನಿ, ಹೆಣ್ಮಕ್ಳು ಕಲಿಸ್ತೀನಿ ಅಂತ ಹೋಗಿ ಇತಿಹಾಸದಲ್ಲಿ ದಾಖಲೆ ಆಗಿದ್ದವರು. ಅವ್ರೇನು ದೊಡ್ಡ ಇದು ಸಂಪಾದನೆ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಬಿಲ್ಡಿಂಗ್ಗಳವ, ಏನೂ ಇಲ್ಲ, ಅವ್ರಿಗೆ ಯಾವ ಜಮೀನು ಇಲ್ಲ. ಅಲ್ಲೇ ಈ ಇತಿಹಾಸ ಇರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಚಿರಸ್ಥಾಯಿ ಇರ್ತದೆ. ಗಾಂಧೀಜಿ ಅವರಿಗೆ ಏನಾದ್ರು ದೊಡ್ಡ ಬಂಗ್ಲೆಗಳು, 700-800 ಎಕರೆ ಜಮೀನು, ಅವರೇನು ದೊಡ್ಡ ಪ್ರಧಾನಮಂತ್ರಿ ಆಗಿಲ್ಲ, ಇಲ್ಲ. ಆದ್ರೆ ಇತಿಹಾಸ ಇರೋರು ಗಾಂಧೀಜಿ ಹೆಸರಿರ್ತದೆ, ಲಿಯೋ ಟಾಲ್ಸ್ಟಾಯ್ ಹೆಸರಿರ್ತದೆ, ರವೀಂದ್ರನಾಥ್ ಟಾಗೂರ್ ಹೆಸರಿರ್ತದೆ, ವಿವೇಕಾನಂದ ಹೆಸರಿರ್ತದೆ. ಅವರು ಅವ್ರವ್ರದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ. ವಿವೇಕಾನಂದ ಏನ್ ಮಾಡೋದು? ವಿವೇಕಾನಂದ 30-30 ವರ್ಷಕ್ಕೆ ಅವರು ಸತ್ತಿತ್ತು ಗೊತ್ತಿದೆ ನಿಮಗೆ. ಆದ್ರೆ ಪ್ರಪಂಚ ಇರೋವರೆಗೂ, ಆಧ್ಯಾತ್ಮ ಇರೋವರೆಗೂ, ಮನುಷ್ಯ ಅನ್ನೋ ಒಂದು ಪ್ರಾಣಿ ಇರೋವರೆಗೂ ವಿವೇಕಾನಂದ ಇರ್ತಾರೆ. ಅಂದ್ರೆ ಯಾವ ಕ್ಷೇತ್ರದಲ್ಲೂ ನೀವು ಸಾಧ್ಯ ಮಾಡಬೇಕು. ಸಾಧ್ಯ ಮಾಡಕ್ಕೆ ಯಾವ್ದಾದ್ರು ಕ್ಷೇತ್ರ ಸಿಗ್ತದಲ್ಲ, ಅದಕ್ಕೆ 100 ಕ್ಷೇತ್ರಗಳಿದ್ದಾವೆ. ಹಾಗಾಗಿ ಎಲ್ಲರೂ ಸಾಧನೆ ಮಾಡಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡೋದನ್ನ ಕಲಿ ಅಂತ ಹೇಳ್ತಾ, ಹಾಸ್ಟೆಲ್ ಶಿಸ್ತಿರ್ಬೇಕು ನಮಗೆ. ನಾವು ಜಾಸ್ತಿ ಬರಲ್ಲ, ಹೆಣ್ಮಕ್ಳು ಹಾಸ್ಟೆಲ್ಗಳಿಗೆ ಜಾಸ್ತಿ ಬರಲ್ಲ ನಾವು. ಯಾಕೆಂದ್ರೆ ಹೆಣ್ಮಕ್ಳು ಅಂದ್ರೆ ದೇವ್ರ ಸಮಾನ, ಗೊತ್ತಲ್ಲ? ಹೌದು, ಹೆಣ್ಣು ಗಂಡಿಗಿಂತಲೂ ಕೂಡ ಬಹಳ ದೇವರಿಗೆ ಅಂತ ಇರ್ತಕ್ಕಂಥವ್ರು. ಹೆಣ್ಣು ಅಂತ ಅಂದ್ರೆ ನಮ್ಮ ಭಾರತೀಯ ಪರಂಪರೆ ಎಲ್ಲ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು, ಗಂಡಿಗಿಂತ ಹೆಚ್ಚು ಶಕ್ತಿ ಇರೋದು ಹೆಣ್ಣಿಗೆ. ಆದ್ರೆ ಈ ಸಮಾಜ ಅವಳನ್ನ ತುಳಿದುಬಿಟ್ಟಿತ್ತು. ನೀನ್ ಹಿಂಗೆ ಇರ್ಬೇಕು, ನೀನ್ ಹೊರಗಡೆ ಹೋಗಂಗಿಲ್ಲ, ನೀನ್ ಜಾಸ್ತಿ ನಗಂಗಿಲ್ಲ, ನೀನ್ ಅಂತ ಡ್ರೆಸ್ ಹಾಕಂಗಿಲ್ಲ, ಕೂದಲು ಇಷ್ಟು ಉದ್ದನೇ ಬಿಟ್ಕೋಬೇಕು,
ನೀನು ವರ್ಷ ಪೂರ್ತಿ ಕೂದಲಿಗೆ ಎಣ್ಣೆ ಹಾಕೊಂಡು ಕೂತ್ಕೊಂಡು ತೆಗೆದಿರಬೇಕು. ಯಾಕಪ್ಪ ನೀವೇ ಯಾಕೆ ಹಿಂಗೆ ಮಾಡಬಾರ್ದಿತ್ತು? ಗಂಡಸರು ಟ್ರಿಕ್ಸ್ ಹೆಂಗೆ ನೋಡಿ, ಹೆಣ್ಮಕ್ಳು ಮಾತ್ರ ಇಷ್ಟು ಉದ್ದ ಜಡೆ ಇರಬೇಕಂತೆ, ಅದು ಸೌಂದರ್ಯ ಅಂತೆ. ಈ ನನ್ನ ಮಕ್ಕಳು ಮಾತ್ರ ಹಿಂಗೆಲ್ಲ ಶಾರ್ಟ್ ಹೊಡ್ಸ್ಕೊಂಡು ಹೆಣ್ಮಕ್ಳು ಟ್ರಿಕ್ಸ್ ಕಣ್ರಿ ಅವು ನಿಮ್ಮನ್ನ. ಅಂದ್ರೆ 1000 ವರ್ಷದಿಂದ 1,00,000 ವರ್ಷದಿಂದಲೇ, ಅಥವಾ ಯಾವುದೋ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ನಿಮಗೆ ಈ ಸ್ಟೈಲು, ನಮ್ಗೆ ಆ ಸ್ಟೈಲ್ ಇದ್ರೆ ಹಂಗೆ ಆಗಲ್ಲ ಅವರು. ಇವಾಗ ಆಶ್ಚರ್ಯ ಆಗುತ್ತೆ ನಿಮಗೆ. ಇದು ಗಂಡಿನ ಒಂದು ಟ್ರಿಕ್ಸ್ ಇದೆಲ್ಲ. ನೀನು ಬರೀ ನಿನ್ನ ಜೀವಮಾನ ಪೂರ್ತಿ ನೀನು ಕೂತು ಸಾಕೊಂಡಿರ್ಬೇಕು. ನೀನು ಗಂಡ ಹೇಳ್ದಾಗ ಕೇಳ್ಕೊಂಡಿರ್ಬೇಕು ನೀನು ಅಂತ ಹೇಳಿ ಈ ಮಟ್ಟಕ್ಕೆ ನೀನು ತುಳಿದು ಇವತ್ತು ನಾವು ಹೆಂಗೋ 80% ಬಂದೆ. ಅವ್ರು 90 ಇದೆ, ನಮ್ದು 80. ಇನ್ನೇ 100 ಬಂದ್ಬೇಕು ನಾವು. ಹೋದ್ರ ಅದು ಆ ಒಂದು ಮನೋಭಾವ ಸಮಾಜದಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇವತ್ತು ಹಾಸ್ಟೆಲ್ ನಿಜವಾಗ್ಲೂ ಸಾರ್ಥಕ ಆಗಬೇಕು. ನೀವೆಲ್ಲ ಚೆನ್ನಾಗಿ ಸಂತೋಷವಾಗಿ ಬದುಕೋ ಥರ ಆಗ್ಬೇಕು. ನೀವೆಲ್ಲ ನಿಮ್ಮ ಮುಖದಲ್ಲಿ ಒಂದು ಮುಕ್ತ ನಗು ಇರ್ತದೆ. ಪ್ರತಿಯೊಬ್ಬರು ನೋಡಿ, ಅವರು PUC ಮುಗಿಸೋರು, ಡಿಗ್ರಿ ಮುಗಿಸೋರು ಎಷ್ಟು ಚೆನ್ನಾಗಿ ನಗ್ತಾ ಇರ್ತಾರೆ. ಆ ಡಿಗ್ರಿ ಮುಗಿತನಿಗೆ ಸಂಸಾರ ಕೇಳ್ಕೆ ಆದ್ರೆ ನಗು ಗೀಗು ಎಲ್ಲ ಎಕ್ಬಿಟ್ಟು ಹೋಗ್ತದೆ. ನಗು ಅನ್ನೋದೇ ಕಾಣೆ ಆಗ್ಬಿಡ್ತದೆ. ಅಯ್ಯೋ ರಾಮ ಅಂತ. ಏನ್ ನಿಮ್ಮ ಅಪ್ಪ ನೋಡಿರಲ್ಲ, ಏನ್ ಕುಡಿಯ ನೋಡಿ ಎಷ್ಟು ಚೆನ್ನಾಗಿ ನಗ್ತಾರೆ ಮಗು. ಬಸ್ಸಲ್ಲೆಲ್ಲ ನೋಡಿದ್ರೆ, ಬಸ್ಸಲ್ಲಿ ಏನಾದ್ರು ಕೂತಿದ್ರೆ ಎಲ್ಲಾರ್ಗು ದುರ್ಗುಟ್ಕೊಂಡು ನೋಡಕ್ ಒಬ್ಬರಿಗೆ ನಾವು ಸ್ವತಂತ್ರ ಕೊಡ್ರಿ. ಯಾರಿಗೆ? ಅವ್ರಿಗೆ ಮಗು. ಯಾರನ್ನ ನೋಡ್ಬೋದು, ಯಾರನ್ನ ನಗ್ಬೋದು, ಯಾರನ್ನ ಕೇಳ್ತಾರ ಅದನ್ನ ನೀವು ಇನ್ನೂ ಖುಷಿ ಪಡ್ತಾರ. ಈಗ ನೀನು ಅಷ್ಟೇ, ನೀನು ಮಗುನೇ, ನೀನು ಇನ್ನೂ ದೊಡ್ಡವಳಾಗಿಲ್ಲ. ನೀನು ಕೂಡ ಯಾರು ಆಸೆ ನೋಡ್ತಾ ಇದ್ರೆ ನೀನು ಯಾರು ಕೇಳಲ್ಲ. ಪಾಪ ಕೂಡ ಕಾಲೇಜ್ ಮಗುಗೆ ನೋಡ್ತಾ ಇದ್ದೀವಿ ನಾವು. ಮಕ್ಕಳು ಚಿಕ್ಕನಲ್ಲಿ ಎಲ್ಲ ನೋಡ್ತಾ ಇರ್ತೀವಿ, ಆಸಕ್ತಿ ನೋಡ್ತಾ ಇದ್ದಾರೆ. ಆ ಬಸ್ಸಲ್ಲಿ ನಾವು ಮಗು ಕೂಡಿಸ್ಕೊಂಡಿದ್ರೆ ಆ ಮಗು 8ನೇ ಕ್ಲಾಸ್ ಹುಡುಗ ಅಲ್ಲಿ ಯಾರು ನಿಂತು ನಾವು ನೀನು ನೋಡ್ತಾ ಇರ್ತೀನಿ ಸುಮ್ಮನೆ. ನೀನು ನೋಡ್ತಾವ, ನಾನು ನೋಡ್ಲಿ ನೋಡೋಣ. ಯಾರೋ ಹುಡುಗಿನೋ ಅದು ಯಾರೋ ಗಂಡಸ್ತ ಹಿಂಗೆ ನೋಡ್ತಾ ಇದ್ರೆ ನಾಚೆ ಒಳ್ಳೆ ಕತ್ತೆ ವಯಸ್ಸಾದ್ರು ಹುಡುಗಿನ ಹಿಂಗೆ ದುಡ್ಡು ನೋಡ್ತಾರೋ ನಾನು ಸುಮ್ಮನೆ ಕೂತಿರ್ಬೇಕು. ಹಿಂಗೆ ಆ ಮಗು ಯಾರನ್ನ ನೋಡ್ಬೋದು, ಹೆಂಗಾರ ಎಂಜಾಯ್ ಮಾಡ್ಬೋದು, ಯಾರಿಗಾರ ಹೊಡಿಬೋದು. ನಾನು ನೋಡ್ತಿರ್ತಾರ ನೋಡಿ. ಎಲ್ಲಾರ ನಾವು ಕೂತಿದಾಗ ಎಲ್ಲೋ ಫಂಕ್ಷನ್ ಅಲ್ಲಿ ಮದುವೆಗಿದೆ ಹೋಗಿದಾಗ ಯಾವುದೋ ಒಂದು ಇತ್ತಕೊಂಡು ಎಲ್ಲಾರು ನೋಡ್ಕೊಂಡು ಮಗು ಯಾರ ಹಿಂಗೆ ಆಟ ಆಡ್ದವನೇ ಅಂತೆಲ್ಲ ನೋಡ್ಕೊಂಡು ಖುಷಿ ಪಡ್ತಾರೆ. ನೀ ನೋಡಿ ನೋಡೋಣ, ಒಂದು ಬಾಳೆ ಪಟ್ಟೆ ತಗೊಂಡು ಎಲ್ಲಾರು ನೋಡ್ಕೊಂಡ್ ನೋಡೋಣ, ಎಲ್ಲ ಚದ್ಕಾಗ್ತದೆ. ಅಂದ್ರೆ ಆ ಮಗುವಿನ ನಗು ನಿಮ್ಗೆ ಹುಡ್ಕೋಬೇಕು, ಗೊತ್ತಲ್ಲ. ಮಗುವಿನ ಮುಗ್ಧತೆ ಇರ್ತದೆ. ಅದೇ ಅಬ್ದುಲ್ ಕಲಾಂ ಅವರು ಅದೇ ಹೇಳ್ತಾರೆ, ಮಕ್ಕಳಿಗೆ ನಗು ಇರ್ತದೆ, ನಗು ದೊಡ್ಡವ್ರು ಆಗ್ತದೆ ನಾಶ ಆಗುತ್ತೆ. ಆ ನಗುವನ್ನ ಕಾಯ್ಕೊಳ್ಳೋ ರೀತಿ ನಿಮ್ಮ ಮನಸ್ಸು ಸಂತೋಷವಾಗಿರೋ ತರ ನೋಡ್ಕೋಬೇಕು. ಅಂದ್ರೆ ವಿದ್ಯೆ ಇಂಪಾರ್ಟೆಂಟ್. ವಿದ್ಯೆ ಅಂದ್ರೆ ಬರೀ ಹಿಸ್ಟ್ರಿ ಮಾರ್ಕ್ಸ್ ಅಲ್ಲ, ನಿಮ್ಗೆ ಗೊತ್ತಾಗುತ್ತೆ ಮುಂದೆ ವಿದ್ಯೆ ಅದೇನು ಅಂತ. ಆ ವಿದ್ಯೆ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು.